ನಮಸ್ಕಾರ ಸ್ನೇಹಿತರೆ, ಇಲ್ಲೊಂದು ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಇದೆ. ಅದನ್ನು ಹೇಳಲಿಕ್ಕಿಂತ ಮುಂಚೆ ಕನ್ನಡ ಈ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತವನ್ನು ಕೋರ್ತಾ, ಏನು ಒಂದು ಗೃಹಲಕ್ಷ್ಮಿ ಯೋಜನೆ ಜಾರಿಯಾಗಿದೆ ಈ ಕಾಂಗ್ರೆಸ್ ಗೌರ್ಮೆಂಟ್ ಬಂದ ನಂತರದಲ್ಲಿ, ಅಂದರೆ ಪ್ರತಿ ಮನೆ ಯಜಮಾನಿಗೆ ಎವ್ರಿ ಮಂತ್ 2000 ರೂಪೀಸನ್ನು ಅವರ ಒಂದು ಅಕೌಂಟಿಗೆ ಜಮಾ ಮಾಡೋಕ್ಕೆ ಸಂಬಂಧಪಟ್ಟ ಹಾಗೆ ಈಗ 4ನೇ ಕಂತಿನ ಹಣವನ್ನು ಅವರು ಬಿಡುಗಡೆ ಮಾಡ್ತಾಯಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಕೆಲವೊಂದು ಕಡೆ ರಿಲೀಸ್ ಆಗಿದೆ, ತುಂಬ ಜನ ತಗೊಳ್ತಾ ಇದ್ದಾರೆ. ಕೆಲವೊಂದು ಕಡೆಯಲ್ಲಿ ಆಗಬೇಕಾಗಿದೆ, ಅದು ಇದು ಒಂದಷ್ಟು ತಾಂತ್ರಿಕ ದೋಷಗಳಿರೋದ್ರಿಂದ, ಟೆಕ್ನಿಕಲ್ ಎರರ್ಸ್ ಇರೋದ್ರಿಂದ ಅದು ಒಂದಷ್ಟು ಟೈಮ್ ತಗೊಳ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂಥ ಅಪ್ಡೇಟ್ ಇದು. 15 ಜಿಲ್ಲೆಗಳಿಗೆ ಗೃಹಲಕ್ಷ್ಮಿಯ 4ನೇ ಕಂತಿನ ಹಣವನ್ನು ನಾವು ಬಿಡುಗಡೆ ಮಾಡ್ತಾಯಿದ್ದೀವಿ ಅಂತ ಹೇಳಿದ್ದಾರೆ. ಸೊ ಯಾವ್ಯಾವುದು ಅದು 15 ಡಿಸ್ಟ್ರಿಕ್ಸು ಎಲ್ಲವನ್ನು ಒಂದು ಕಡೆಯಿಂದ ನೋಡೋಣ. ಈಗ ಇಲ್ಲಿ ರಾಜ್ಯದ ಮಹಿಳೆಯರ ಸಬಲೀಕರಣಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರವು ಗೃಹಲಕ್ಷ್ಮಿ ಯೋಜನೆಯನ್ನು ರೂಪಿಸಿದೆ. ಇದೆಲ್ಲ ನಿಮಗೆ ಗೊತ್ತೇ ಇದೆ, ಯಾವ ಉದ್ದೇಶಕ್ಕೋಸ್ಕರ ಈ ಒಂದು ಗೃಹಲಕ್ಷ್ಮಿ ಸ್ಕೀಮನ್ನು ಗೌರ್ಮೆಂಟ್ ಇಲ್ಲಿ ಅದು ಮಾಡಿದೆ ಅಂತ. ಮಹಿಳೆಯರ ಆರ್ಥಿಕ ಸಬಲೀಕರಣದ ದೃಷ್ಟಿಯಿಂದ ಯೋಜನೆಯನ್ನು ಜಾರಿಗೆ ತರಲಾಗಿದೆ. ಸರ್ಕಾರವು ಕುಟುಂಬದ ಯಜಮಾನಿಯ ಖಾತೆಗೆ ಪ್ರತಿ ತಿಂಗಳು 2000 ಜಮಾ ಮಾಡುವ ಯೋಜನೆ ಅನುಷ್ಠಾನವನ್ನು ಮಾಡಿದೆ. ಇದೆಲ್ಲವೂ ನಿಮಗೆಲ್ಲ ಈಗಾಗಲೇ ತಿಳಿದಿದೆ, ಮಾಹಿತಿ ಇದೆ. ಮನೆ ಯಜಮಾನಿಯ ಹೆಸರು ಮತ್ತು ವಿಳಾಸ, ಮನೆ ಯಜಮಾನಿಯ ಆಧಾರ್ ಸಂಖ್ಯೆ, ಮನೆ ಯಜಮಾನಿಯ ಬ್ಯಾಂಕ್ ಖಾತೆ ವಿವರಗಳು, ನಿಮ್ಮ ಮೊಬೈಲ್ ನಂಬರನ್ನು ಹಾಗೂ ಇತರೆ ಮಾಹಿತಿಯನ್ನು ಅಲ್ಲಿ ಭರ್ತಿ ಮಾಡಬೇಕು. ಕೆಲವ್ರದ್ದೆಲ್ಲ ಆಧಾರ್ ಕಾರ್ಡ್ ಇನ್ನೂ ಕೂಡ ಸರಿಯಾದ ರೀತಿಯಲ್ಲಿ ಲಿಂಕ್ ಆಗಿಲ್ಲ ಅಂದರೆ ಅವರಿಗೆ ಅಮೌಂಟ್ ಟ್ರಾನ್ಸ್ಫರ್ ಆಗಿರಲ್ಲ. ಲಿಂಕ್ ಆಯಿತು ಅಂದರೆ ಇಮಿಡಿಯೇಟ್ ಅದು ಅಪ್ರೂವಲ್ ಆಗಿ ಟ್ರಾನ್ಸ್ಫರ್ ಆಗುತ್ತೆ. ಅದೊಂದು ಸಮಸ್ಯೆಗಳನ್ನು ಈಗ ಹೈಲೈಟ್ ಮಾಡಿ ಸಾಲ್ವ್ ಮಾಡ್ತಾ ಇದ್ದಾರೆ. ಗೃಹಲಕ್ಷ್ಮಿ ಯೋಜನೆಯ 4ನೇ ಕಂತಿನ ಹಣವು ವರ್ಗಾವಣೆಯಾಗುತ್ತಿದ್ದು, ಮೊದಲ ಹಂತದಲ್ಲಿ 15 ಜಿಲ್ಲೆಗಳ ಫಲಾನುಭವಿಗಳು ಪಡೆದುಕೊಳ್ಳಲಿದ್ದಾರೆ ಅಂತ ಹೇಳಿದ್ದಾರೆ. ಅಂದರೆ ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್ ಏನು ಮಾಡ್ತಾರೆ ಅಂದರೆ ಅಟ್ ಎ ಟೈಮ್ ಎಲ್ಲ ಜಿಲ್ಲೆಗಳಿಗೂ ಟ್ರಾನ್ಸ್ಫರ್ ಮಾಡ್ತಾ ಇಲ್ಲ. ಒಂದೊಂದು ಸ್ಟೇಜ್ ಅಂತ ಇರುತ್ತೆ, ಆ ಸ್ಟೇಜ್ ವೈಸ್ ಹಣ ಇಲ್ಲಿ ವರ್ಗಾವಣೆ ಆಗುತ್ತೆ ಎವ್ರಿ ಟರ್ಮಲ್ಲಿ ಅದು. ಸೊ ಈಗ ಮೊದಲ ಹಂತದಲ್ಲಿ 15 ಜಿಲ್ಲೆಗಳ ಫಲಾನುಭವಿಗಳು ಪಡೆದುಕೊಳ್ಳುತ್ತಿದ್ದಾರೆ. ಇನ್ನು 5,96,268 ಫಲಾನುಭವಿಗಳ ಖಾತೆ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿಲ್ಲ. ನೋಡಿ, ಇನ್ನೂ ಕೂಡ ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ ಇದು. ಯಾಕಂದರೆ ಇಷ್ಟೆಲ್ಲ ಆದರೂ ಕೂಡ ಕೆಲವರೆಲ್ಲ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿರೋದ್ರಿಲ್ಲ, ಅದು ಯಾಕೆ ಅಂತ ಗೊತ್ತಿಲ್ಲ. ಅದು ಲಿಂಕ್ ಮಾಡಿಸಿದ್ರೆ ಅದು ಅಪ್ರೂವಲ್ ಆಗುತ್ತೆ, ಸಕ್ಸಸ್ ಆಗುತ್ತೆ, ಅವ್ರಿಗೆ ಬರಬೇಕಾದಂಥ ಅಮೌಂಟು ಜಮೆ ಆಗುತ್ತೆ. ಅದು ಡಿಲೇ ಮಾಡ್ತು ಅಂದರೆ ಅವ್ರು ಲೇಟ್ ಆಗುತ್ತೆ ಅಷ್ಟೇ, ಅವರಿಗೆ ತೊಂದರೆ ಆಗುತ್ತೆ ಅದು. ಸೊ ಅವರಿಗೆ ಯೋಜನೆಯ ಹಣ ಹೋಗಿದೆ. ಉಳಿದ ಫಲಾನುಭವಿಗಳಿಗೂ CDPO ಮಾಹಿತಿ ನೀಡಿ ಆಧಾರ್ ಫೀಡ್ ಮಾಡಿಸಲು ಕ್ರಮ ವಹಿಸಲಾಗಿದೆ. ಅಂದರೆ ಸಂಬಂಧಪಟ್ಟಂಥ ಬ್ಯಾಂಕಿಗೆಲ್ಲ ಡೈರೆಕ್ಷನ್ಸ್ ಪಾಸ್ ಮಾಡಿದ್ದಾರೆ. ಈಗ ಅವರಿಗೆ ಒಂಚೂರು ಮಾಹಿತಿಯನ್ನು ರವಾನೆ ಮಾಡಿ ಯಾರ್ದೆಲ್ಲ ಆಗಿಲ್ವೋ ಆಧಾರ್ ಕಾರ್ಡು ಅವೆಲ್ಲವನ್ನು ಅದನ್ನು ಮಾಡಿಸ್ಲಿಕ್ಕೆ ಹೇಳಿದ್ದಾರೆ. ಈಗ ನೋಡಿ, ಇಲ್ಲಿ ಪ್ರಾರಂಭದ ಅಂದರೆ ಮೊದಲ ಕಂತಿನ ಅಥವಾ ಮೊದಲ ಹಂತದ 15 ಜಿಲ್ಲೆಗಳು ಯಾವ್ಯಾವುದಪ್ಪ ಇಲ್ಲಿ ಅಂತ, ಅಂದರೆ ಈ ಒಂದು ಯೋಜನೆಯ ಫಲಾನುಭವಿಗಳಿಗೆ ಯಾರು ಸಿಗಬೇಕು ಈ ಹಣ ಅನ್ನೋದ್ರ ಬಗ್ಗೆ ನೋಡಿ. ಮೊದಲನೇ ಜಿಲ್ಲೆಯಲ್ಲಿ ಚಿತ್ರದುರ್ಗ, ಬೆಂಗಳೂರು, ಕೋಲಾರ, ಮಂಡ್ಯ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾಸನ, ಬಿಜಾಪುರ, ಉತ್ತರ ಕನ್ನಡ, ದಾವಣಗೆರೆ, ಗದಗ, ರಾಯಚೂರು, ಕಲಬುರಗಿ ಮತ್ತು ಮೈಸೂರು. ನೋಡಿ, ಇವುದು ಮೊದಲ ಹಂತದ ಗೃಹಲಕ್ಷ್ಮಿ ಯೋಜನೆಯ ಒಂದು 4ನೇ ಹಂತದ ಕಂತಿನ ಒಂದು ಹಣ ಏನಾಗಿದೆ. ಈಗ ಹೇಳಿದಂಥ ಅಷ್ಟು ಜಿಲ್ಲೆಗಳಿಗೆ ಅದು ಈಗ ಟ್ರಾನ್ಸ್ಫರ್ ಆಗ್ತಾ ಬರ್ತಾ ಇದೆ. ಉಳಿದಂತೆ ಬೇರೆ ಜಿಲ್ಲೆಗಳು ಕೂಡ ಮುಂದಿನ ಹಂತಗಳಲ್ಲಿ ಅವರು ಯಶಸ್ವಿಯಾಗಿ ಟ್ರಾನ್ಸ್ಫರ್ ಮಾಡ್ತಾರೆ. ಹಾಗಾಗಿ ಯಾರ್ದೆಲ್ಲ ಆಧಾರ್ದು ಲಿಂಕ್ ಆಗಿಲ್ವೋ ಅವರ ಬ್ಯಾಂಕ್ ಅಕೌಂಟ್ ಖಾತೆಗೆ ಅಥವಾ ಮತ್ತೊಂದಕ್ಕೆ, ದಯಮಾಡಿ ಫಸ್ಟ್ ಹೋಗ್ಬಿಟ್ಟು ಅದನ್ನು ಲಿಂಕ್ ಮಾಡಿಸಿ. ಯಾರು ಕೂಡ ಇಲ್ಲಿ ವರಿ ಮಾಡ್ಕೊಳ್ಳೋದು ಬೇಡ, ಎಲ್ಲವೂ ಬರುತ್ತೆ. ಲಿಂಕ್ ಆಗಿಲ್ಲ ಅಂದರೆ ಸ್ವಲ್ಪ ಲೇಟಾಗಿ ಬರುತ್ತೆ, ನೀವು ಲಿಂಕ್ ಮಾಡಿಸಿದ ಮೇಲೆ ಅಷ್ಟೇ. ಸೊ ತಾಳ್ಮೆಯಿಂದಿದ್ದರೆ ಏನು ಇಲ್ಲಿ ಸಮಸ್ಯೆ ಆಗಲ್ಲ. ಇಮಿಡಿಯೇಟು ನೀವು ಹೋಗಿ ಬ್ಯಾಂಕ್ ಹೋಗ್ಬಿಟ್ಟು ಎನ್ಕ್ವೈರಿ ಮಾಡಿಸಿ ಏನಾಗಿದೆ, ಏನು ಪ್ರಾಬ್ಲಮ್ ಆಗಿದೆ ಅಂತ. ಸೊ ಇದಿಷ್ಟು ಅವರು ಏನು 4ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ, ಅದಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನು ನಿಮಗೆ ಇಲ್ಲಿ ಕೊಟ್ಟಿದ್ದೀನಿ. ಸೊ ಧನ್ಯವಾದ ಇಷ್ಟೊತ್ತು ಈ ವಿಡಿಯೋನ ವಾಚ್ ಮಾಡೋದಕ್ಕೆ.